ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ ವಾರದ ಹಿಂದೆಯೇ ಈ ಪ್ಲಾನ್ ನಡೆದಿತ್ತ ಸಂಶಯ ಪ್ರಶ್ನೆ ಇದೆ. ವಾರದ ಹಿಂದೆಯೇ ರೇಣುಕಾಸ್ವಾಮಿಯನ್ನ ಇವರು ಪತ್ತೆ ಹಚ್ಚಿದ್ರ ಅಥವಾ ಯಾರು ಚಿತ್ರದುರ್ಗದಲ್ಲಿ ಏನ್ ಮಾಡ್ಕೊಂಡಿದ್ದಾನೆ ಅಂತ ಮೆಸೇಜ್ ಮಾಡ್ತಿರೋದು ಚಿತ್ರದುರ್ಗದ ರೇಣುಕಾಸ್ವಾಮಿಯೇ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಚಿತ್ರದುರ್ಗದ ರಾಘವೇಂದ್ರ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಆತ ಕನ್ಫರ್ಮ್ ಮಾಡ್ಕೊಂಡಿರೋದು. ಇವರು ರೇಣುಕಾಸ್ವಾಮಿ ಪೂರ್ವಪರವನ್ನ ವಿಚಾರಿಸಿ ದರ್ಶನ್ ಮತ್ತು ಪವಿತ್ರಕ್ಕೆ ತಿಳಿಸಿದ್ದ. ಇಲ್ಲಿ ಈ ಕಾಲೋನಿಯಲ್ಲಿ ಇದ್ದಾನೆ, ಮದುವೆ ಆಗಿದ್ದಾನೆ, ಇಷ್ಟು ವರ್ಷ ಅವನಿಗೆ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ, ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಟಿದ್ದಾನೆ ಈ ರಾಘವೇಂದ್ರ ಅನ್ನುವಂತ. ಆತನು ಕೂಡ ಈಗ ಆರೋಪಿ, ಆತನು ಅರೆಸ್ಟ್ ಆಗಿದ್ದಾನೆ. ಜೂನ್ 2 ಎತ್ತಾಕೊಂಡು ಬನ್ನಿ ಅಂತ ದರ್ಶನ್ ಸೂಚನೆಯನ್ನ ಕೊಟ್ಟಿದ್ರಂತೆ, ಜೂನ್ 2. ಬಟ್ ಶನಿವಾರ ಭೇಟಿ ಆಗೋದಾಗಿ ರಾಘವೇಂದ್ರ ಹೇಳಿದ್ದ. ಯಾರಿಗೆ ಹೇಳಿದ್ದ ಅಂದ್ರೆ, ಇವರು ಒಂದು ಖಾತೆಯನ್ನು ಅಕೌಂಟ್ ಓಪನ್ ಮಾಡಿದ್ದಾರೆ, ಫೇಕ್ ಅಕೌಂಟು, ಹುಡುಗಿ ಫೋಟೋ ಹಾಕ್ಕೊಂಡು ಇವರಿಗೆ ಟ್ರ್ಯಾಪ್ ಮಾಡಿರೋದು, ಹುಡುಗಿ ಥರ ಮೆಸೇಜ್ ಮಾಡಿರೋದು. ರೇಣುಕಾಸ್ವಾಮಿಗೆ ಸ್ವಲ್ಪವೂ ಗೊತ್ತಾಗಿಲ್ಲ, ಯಾವುದೋ ಹುಡುಗಿನೇ ಮೆಸೇಜ್ ಮಾಡ್ತಿರೋದು ಅಂತ ಮೆಸೇಜ್ ಮಾಡಿಕೊಂಡು ಒಂದು ಫ್ರೆಂಡ್ಶಿಪ್ ಥರ ಬಿಲ್ಡ್ ಮಾಡಿದ್ದಾರೆ. ಆತ ಅದನ್ನು ಬ್ಲೈಂಡ್ ಆಗಿ ನಂಬಿದ್ದಾನೆ. ಮೀಟ್ ಮಾಡೋಣ ಅಂದಾಗ ಇಲ್ಲ ಇವತ್ತು ಸಿಗ್ತೀನಿ ಅಂತ ಹೇಳಿದ್ದಾನೆ. ಇಲ್ಲಾಂದರೆ 2ನೇ ತಾರೀಕೆ ಜೀವ ಹೋಗ್ತಿತ್ತೇನೋ. ಒಂದು ವಾರಗಳ ಕಾಲ ಆತನೇ ಪೋಸ್ಟ್ಪೋನ್ ಮಾಡ್ಕೊಂಡಂಗಾಯ್ತು, ಮುಂದಕ್ಕೆ ಹಾಕೊಂಡಂಗಾಯ್ತು ತನ್ನ ಜೀವ ಉಳಿಸ್ಕೊಳ್ಳೋಕ್ಕೆ. ಹಾಗಾಗಿದೆ ನೋಡಿ ವಿಧಿ ಹೆಂಗಾಯ್ತು ಅಂತ. ಅದಾದಮೇಲೆ ಶನಿವಾರ ಸಿಗ್ತೀನಿ ಅಂತ ಹೇಳಿದ್ದಾನೆ. ಸಿಕ್ತಿದ್ದಂತೆ ಆತ ಏನು ಎತ್ತ ಪೂರ್ವಪುರ ಎಲ್ಲ ಇವರಿಬ್ಬರಿಗೆ, ಯಾರು ದರ್ಶನ್ ಮತ್ತು ಆತನ ಗೆಳತಿಗೆ ಆತ ಹೇಳಿದ್ದಾನೆ.